ಲಿಂಗಸಗೂರು ತಾಲೂಕಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮಾಡಿದ್ರು. ಎಸ್ಸಿ ಎಸ್ಟಿ ಹಿಂದುಳಿದ ಸಾಗುವಳಿದಾರ ಮನೆ ಮುಚ್ಚಿದ ಮಾನಪ್ಪ ವಜ್ಜಲ್ ಹಾಗೂ ಹೂಲಗೇರಿ. ರಾಜ್ಯ ಸರ್ಕಾರವು ಸರ್ಕಾರಿ ಭೂಮಿ ಅಧಿಭೋಗದಾರಿಗೆ ಫಾರ್ಮ್ 50, 53 ಮತ್ತು 57ನ ಸಕ್ರಮಗೊಳಿಸಲು ಮಾರ್ಗದರ್ಶನ ಹೊರಡಿಸಿ ಲಿಂಗಸಗೂರಿನಲ್ಲಿ ಅಕ್ರಮ ಸಕ್ರಮ ಸಮಿತಿ ರಚಿಸಿ 1 ವರ್ಷವಾಗಿದೆ. ಆದರೆ ಕಳೆದ 50 ವರ್ಷಗಳಿಂದ ತಮ್ಮ ಸಾಗುವಳಿಯ ಸಕ್ರಮಾತಿಗಾಗಿ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದ ನೂರಾರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಿಂದುಳಿದ ವರ್ಗಗಳ ಜನತೆಗೆ ಶಾಸಕ ಮಾನಪ್ಪ ವಜ್ವಲ್ ಅವರು ದೊಡ್ಡ ಅನ್ಯಾಯ ಮಾಡಿದ್ದಾರೆ. ವಾರಕ್ಕೆ ಒಂದು ಅಕ್ರಮ ಸಕ್ರಮ ಸಭೆ ನಡೆಸಬೇಕೆಂಬ ನಿರ್ದೇಶನ ಇದ್ರೂ ಕೂಡ ಕಳೆದ 1 ವರ್ಷದಲ್ಲಿ ಕನಿಷ್ಠ 2 ಸಭೆ ನಡೆಸದೆ ಲಿಂಗಸಗೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಕಲ್ಲಾಕಿದ್ದಾರೆ. ಹಾಗೇನೇ ಕಾಂಗ್ರೆಸ್ ಪಕ್ಷದವರು ಕೂಡ ಇಲ್ಲಿನ ಬಡ ಸಾಗುವಳಿದಾರರಿಗೆ ಪಟ್ಟ ಕೊಡಬೇಕೆಂಬ ಎಳ್ಳೆಷ್ಟು ಕಾಳಜಿ ತೋರ್ತಾ ಇಲ್ಲ. ಮಾಜಿ ಶಾಸಕ ಹುಲಿಗೇರಿ ಈ ಕ್ಷೇತ್ರವನ್ನೇ ಸಂಪೂರ್ಣ ಮರೆತು ಬಿಟ್ಟಿದ್ದಾರೆ. ಅಧಿಕಾರಿಗಳ ವರ್ಗಾವಣೆ ದಂಧೆಯನ್ನು ರಾಜಕಾರಣ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಲಿಂಗಸಗೂರು ತಾಲೂಕಿನಲ್ಲಿ ಕಳೆದ 50 ವರ್ಷಗಳಿಂದ ಸರ್ಕಾರಿ ಭೂಮಿ ಸಾಗುವಳಿ ಮಾಡ್ತಾ ಇರುವ ಎಸ್ಸಿ ಎಸ್ಟಿ ಹಿಂದುಳಿದ ಭೂ ರಹಿತ 894 ಸಾಗುವಳಿದಾರರ ಅರ್ಜಿಗಳನ್ನು ಏಕಪಕ್ಷೀಯವಾಗಿ ತಿರಸ್ಕರಿಸಿ ಬಡ ಸಾಗುವಳಿದಾರರಿಗೆ ಮಹಾ ಮೋಸ ಮಾಡಿದ ಅಕ್ರಮ ಸಕ್ರಮ ಸಮಿತಿಯ ಅಧ್ಯಕ್ಷರು ಆದ ಶಾಸಕ ಮಾನಪ್ಪ ವಜ್ವಲ್ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ದಿನಾಂಕ 2/1/2026 ರಿಂದ ಸಂತ್ರಸ್ತ ಸಾಗುವಳಿದಾರರ ಹೋರಾಟವನ್ನ ಗುರುಗುಂಟ ಪಟ್ಟಣ ಹೈವೇ ಪಕ್ಕದಲ್ಲಿ ನಡೆಸಲು ಕರ್ನಾಟಕ ರೈತ ಸಂಘ ನಿರ್ಧಾರ ಮಾಡಿದೆ. ಈ ಹೋರಾಟದಲ್ಲಿ 34 ಗ್ರಾಮಗಳಿಂದ ರೈತರು ಪಾಳೆ ಮೇಲೆ ಪಾಲ್ಗೊಳ್ಳಲಿದ್ದಾರೆ. ಈ ಭೂ ರೈತರ ಭೂಮಿ ಹಕ್ಕಿನ ಹೋರಾಟವನ್ನ ಬೆಂಬಲಿಸುವ ಮಠಾಧೀಶರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಧರಣಿಯಲ್ಲಿ ಇರುತ್ತಾರೆ. ಇನ್ನು ಹೋರಾಟದ ಒತ್ತಾಯಗಳನ್ನ ನೋಡೋದಾದ್ರೆ ಏಕಪಕ್ಷೀಯವಾಗಿ ಲಿಂಗಸಗೂರು ತಾಲೂಕಿನ 34 ಗ್ರಾಮಗಳ 894 ಫಾರಂ 57 ಅರ್ಜಿಗಳನ್ನ ತಿರಸ್ಕರಿಸಿದ ನಿರ್ಧಾರ ಹಿಂಪಡೆದು ಪುನರ್ ಪರಿಶೀಲಿಸಿ ಎಲ್ಲ ಸಾಗುವಳಿದಾರರಿಗೆ ಪಟ್ಟ ಕೊಡಬೇಕು. ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಇರುವ ಅರಣ್ಯವಾಸಿಗಳ ಅರ್ಜಿಗಳನ್ನ ಗ್ರಾಮ ಪಂಚಾಯಿತಿ ಮೂಲಕ ಪಡೆದು ಪಟ್ಟ ಕೊಡಬೇಕು. ಮುದುಗಲ್ ಸೀಮಾಂತರದ ಅಪಾರ ಪ್ರಮಾಣದ ಸರ್ಕಾರಿ ಗಾಯರಾಣಿ ಭೂಮಿಯಲ್ಲಿ ಅಕ್ರಮ ಗ್ರಾನೈಟ್ ಗಣಿಗಾರಿಕೆ ನಡೀತಾ ಇದ್ದು, ವಿಶೇಷ ತನಿಖಾ ತಂಡ ರಚಿಸಿ ಗ್ರಾನೈಟ್ ಗಣಿ ಮಾಫಿಯಾಗಳು, ಗಣಿ ಭೂ ವಿಜ್ಞಾನ ಇಲಾಖೆಯವರು ಹಾಗೂ ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಜೈಲಿಗೆ ಹಾಕಬೇಕು. ಲಿಂಗಸಗೂರು ತಾಲೂಕಿನಾದ್ಯಂತ ಕಲ್ಲು ಕ್ವಾರಿ, ಮರಂ ಕ್ವಾರಿ, ಇದ್ದಿಲು ಕ್ವಾರಿ ಮತ್ತು ಬಲಿಷ್ಠರ ಭೂ ಅತಿಕ್ರಮಣಕ್ಕೆ ಅವಕಾಶ ಕಲ್ಪಿಸಿದ ಎಲ್ಲ ಅರಣ್ಯ ಅಧಿಕಾರಿಗಳನ್ನ ಸೇವೆಯಿಂದ ವಜಾ ಮಾಡಬೇಕು. ತಾಲೂಕಿನಾದ್ಯಂತ ಫಾರಂ ಪೋಕ್ ಕಂದಾಯ ಅರಣ್ಯ ಎಂದಿರುವ ಸರ್ವೆ ನಂಬರ್ಗಳಲ್ಲಿ ರೈತರ ಸಮಕ್ಷಮ ಸರ್ವೆ ಮಾಡಿ ಕಂದಾಯ ಭೂಮಿಯನ್ನ ಅರಣ್ಯ ಇಲಾಖೆಯಿಂದ ಪ್ರತ್ಯೇಕ ಮಾಡಬೇಕು. ಇದುವರೆಗೆ ಫಾರಂ 50, 53, 53ರ ಅಡಿ ಭೂ ಮಂಜೂರಾತಿ ನೀಡಿದ ಭೂಮಿಗಳ ಅದರಲ್ಲೂ ದೇವರ ಭೂಪುರ ಸರ್ವೆ ನಂಬರ್ 159 ಸೇರಿ ವಿವಾದಿತ ಎಲ್ಲ ಸರ್ವೆ ನಂಬರ್ಗಳ ಸರ್ವೆ ಮಾಡಿ ಪೋಡಿ ಮಾಡಬೇಕು ಎಂದು ಪತ್ರಿಕಾ ಹೇಳಿಕೆ ಮೂಲಕ ಮನವಿ ಮಾಡಲಾಗಿದೆ. ಏಕಪಕ್ಷೀಯವಾಗಿ ಲಿಂಗಸಗೂರು ತಾಲೂಕಿನ 34 ಗ್ರಾಮಗಳಲ್ಲಿ 894 ಫಾರಂ ನಂಬರ್ 57ನೇ ಅರ್ಜಿ ತಿರಸ್ಕರಿಸಿದ ಅದನ್ನ ನಿರ್ಧಾರ ಹಿಂಪಡಿಬೇಕು ಮತ್ತೆ ಅದನ್ನ ಪುನರ್ ಪರಿಶೀಲನೆ ಮಾಡಿ ಸಾಗುವಳಿದಾರರಿಗೆ ಪಟ್ಟ ಕೊಡಬೇಕಂತ ಬೇಡಿಕೆಯನ್ನು ಇಟ್ಕೊಂಡಿದ್ವಿ. ಅದ ನಂತರ ಅರಣ್ಯ ಭೂಮಿ ಸಾಗುವಳಿ ಮಾಡ್ತಿರುವಂತ ಅರಣ್ಯವಾಸಿಗಳ ಅರ್ಜಿಗಳನ್ನು ಈಗಾಗಲೇ ಗ್ರಾಮ ಪಂಚಾಯತಿಗಳಲ್ಲಿ ಅರಣ್ಯವಾಸಿಗಳು ಅರ್ಜಿಗಳನ್ನು ಹಾಕಿದ್ದಾರೆ. ಅದನ್ನ ಗ್ರಾಮ ಪಂಚಾಯತಿಯಿಂದ ವಾಪಸ್ ತರಿಸಿಕೊಂಡು ಅವರಿಗೆ ಪಟ್ಟ ನೀಡಬೇಕಂತೇಳಿ ಇನ್ನೊಂದು ಡಿಮ್ಯಾಂಡ್ ಇದೆ. ಇನ್ನೊಂದು ಮುಖ್ಯವಾದ ಬೇಡಿಕೆ ಏನಿದೆ ಅಂದ್ರೆ ಮುದುಗಲ್ ಸೀಮಾಂತರದ ಅಪಾರ ಪ್ರಮಾಣದಲ್ಲಿ ಸರ್ಕಾರಿ ಗಾಯರಾನ ಭೂಮಿಯಲ್ಲಿ ಅಕ್ರಮ ಗ್ರಾನೈಟ್ ಗಣಿಗಾರಿಕೆಯನ್ನು ನಡೀತಿದೆ. ಈಗಲೂ ನಡೀತಾ ಇದೆ, ಇಂದು ನಡೀತಾ. ಅದಕ್ಕೆ ವಿಶೇಷ ತಂಡ ರಚನೆ ಮಾಡಿ ಗ್ರಾನೈಟ್ ಗಣಿ ಮಾಫಿಯಾಗಳ ಮತ್ತು ಭೂ ಗಣಿ ವಿಜ್ಞಾನ ಇಲಾಖೆಯವರು ಮತ್ತು ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು, ಅವರಿಗೆ ಜೈಲಿಗೆ ಹಾಕಬೇಕು ಅನ್ನೋದು ಒಂದು ಡಿಮ್ಯಾಂಡ್ ಇದೆ. ತದನಂತರ ಲಿಂಗಸಗೂರು ತಾಲೂಕಿನಾದ್ಯಂತ ಕಲ್ಲು ಕ್ವಾರಿ, ಮರಂ ಕ್ವಾರಿ, ಇದ್ದಿಲು ಕ್ವಾರಿ ಇದ್ದಲೇ ಬಲಿಷ್ಠರ ಭೂ ಆಕ್ರಮಣಕ್ಕೆ ಅವಕಾಶ ಕಲ್ಪಿಸಿದಂತ ಈ ತಾಲೂಕಿನ ಮತ್ತು ಜಿಲ್ಲೆಯ ಅರಣ್ಯಾಧಿಕಾರಿಗಳನ್ನ ಸೇವೆಯಿಂದ ವಜಾ ಮಾಡಬೇಕನ್ನತಕ್ಕಂಥದ್ದು. ಇನ್ನೊಂದು ತಾಲೂಕಿನಾದ್ಯಂತ ಫಾರಂ ಕಂದಾಯ ಅರಣ್ಯ ಎಂದಿರುವ ಸರ್ವೆ ನಂಬರ್ಗಳು ರೈತರ ನಡುವೆ ಸಮಕ್ಷಮನ್ನ ಸರ್ವೆ ಮಾಡಬೇಕು ಮತ್ತು ಕಂದಾಯ ಭೂಮಿಯನ್ನ ಅರಣ್ಯ ಇಲಾಖೆಯಿಂದ ಅದರ ಬಾಣೆಯಿಂದ ಪ್ರತ್ಯೇಕಗೊಳಿಸಬೇಕನ್ನ ನಮ್ಮದೊಂದು. ಅದ ನಂತರ ಇದುವರೆಗೇನು 53-50ರಲ್ಲಿ ಏನು ಅರ್ಜಿ ಸಲ್ಲಿಸಿದ ಭೂಮಿ ಮಂಜೂರಾತಿಗಾಗಿ ಫಲಾನುಭವಿಗಳು ವಿಶೇಷವಾಗಿ ದೇವರಭೂಪುರ ಸರ್ವೆ ನಂಬರ್, ದೇವರಭೂಪುರ ಗ್ರಾಮದ ಸರ್ವೆ ನಂಬರ್ 159 ಸೇರಿದಂತೆ ವಿವಾದಿತ ಎಲ್ಲ ಸರ್ವೆ ನಂಬರ್ಗಳಲ್ಲಿ ಸರ್ವೆ ಮಾಡಿ ಪೋಡಿ ಮಾಡಿ ಕೊಡಬೇಕು, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದಿದೆ. ಆದ ನಂತರ 7ನೇ ನಮ್ಮ ಡಿಮ್ಯಾಂಡ್ ಚಿಕ್ಕೇಸೂರು ಸರ್ವೆ ನಂಬರ್ 3541 ಕಂದಾಯ ಭೂಮಿ ಇದ್ದು ಇಲ್ಲಿನ ಅರ್ಹ ಸಾಗುವಳಿದಾರರಿಗೆ ಪಟ್ಟ ಕೊಡಬೇಕಂತ ಏನಿದೆ. ತದನಂತರ ಈಗ ಮಲ್ಲಾಪುರ ಗ್ರಾಮದಲ್ಲಿ ಹೆಚ್ಚುವರಿ ಭೂಮಿಯನ್ನು ರೈತರಿಗೆ ಗ್ರ್ಯಾಂಟ್ ಮಾಡಿದೆ. ಆ ಭೂಮಿನ ಸರ್ವೆ ಮಾಡಿಬಿಟ್ಟು ಫಲಾನುಭವಿಗಳಿಗೆ ಕಬ್ಜೆ ಕೊಡಿಸ್ಬೇಕು. ಯಾಕಂದ್ರೆ ಅಲ್ಲಿ 64 ಎಕರೆ
ಗ್ರ್ಯಾಂಟ್ ಹೆಚ್ಚುವರಿ ಲ್ಯಾಂಡ್ ಅಂತ ಗ್ರ್ಯಾಂಟ್ ಮಾಡಿದ್ರೆ ಆ ಗ್ರ್ಯಾಂಟ್ನ ಭೂಮಿನ ಇದುವರೆಗೂ ಫಲಾನುಭವಿಗಳು ಎಲ್ಲಿದೆ ಅಂತ ಗೊತ್ತಿಲ್ಲ. ಫಲಾನುಭವಿಗಳು ಸಾಗುವಳಿಯಲ್ಲಿ ಇಲ್ಲ, ಬಟ್ ಪಾಣಿ ಇದೆ, ಪಟ್ಟ ಇದೆ. ಅದೊಂದು. ಆಮೇಲೆ ವಿಶೇಷವಾಗಿ ಗೋಲ್ಪಲ್ಲಿ ಸರ್ವೆ ನಂಬರ್ 21 ಅರಣ್ಯ ಭೂಮಿಯಲ್ಲಿ ಬಂದ್ ಮಾಡಲಾದ ರೈತರ ರಸ್ತೆ ಅಂದ್ರೆ ಈಗಾಗಲೇ ಅಲ್ಲಿ ಸಾಗುವಳಿ ರೈತರೇನು ಅರಣ್ಯವಾಸಿಗಳನ್ನ ನಾವೇನು ಕರಿತೀವಿ, ಅವರು ಅರಣ್ಯವಾಸಿಗಳಲ್ಲಿ ಓಡಾಡಲಿಕ್ಕೆ ರಸ್ತೆಯನ್ನು ಮಾಡಿಕೊಂಡ್ರೆ ಅದನ್ನ ದೌರ್ಜನ್ಯದಿಂದ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಆ ರಸ್ತೆಯನ್ನು ಬಂದ್ ಮಾಡಿದ್ರೆ ಅದನ್ನ ಸರಿಪಡಿಸಬೇಕು. ರೈತ ಸಂಘ ತಾಲೂಕು ಸಮಿತಿ ವತಿಯಿಂದ ಗುರುಗುಂಟ ಗ್ರಾಮದಲ್ಲಿ ಹೋಬಳಿಯಲ್ಲಿ ಹೆದ್ದಾರಿಯಲ್ಲಿ ಒಂದು ಅನಿರ್ದಿಷ್ಟ ದಂಡೆಯನ್ನು ಹಮ್ಮಿಕೊಳ್ಬೇಕಾಗಿದೆ ಅಂತ ನಿರ್ಧಾರ ಮಾಡಲಾಗಿದೆ. ಕಾರಣ ಈ ಕ್ಷೇತ್ರದ ಮಾಜಿ ಮತ್ತು ಹಾಲಿ ಶಾಸಕರು ಏನಿದ್ದಾರೆ, ಮಾನಪ್ಪ ವಜ್ಜಾರಾಗಿರಲಿ, ಆಮೇಲೆ DS ಹುಲಿಗೇರಿ ಅವರಾಗಿರಲಿ, ಈ ಕ್ಷೇತ್ರದ ರೈತ ವಿರೋಧಿ ನೀತಿಯನ್ನು ಅವರು ಅನುಸರಿಸ್ತಾ ಇದ್ದಾರೆ. ಕೆಂಚತ್ತು ರೈತರ ಬಗ್ಗೆ ಕಾಳಜಿ ಇಲ್ಲ. ಹೀಗಾಗಿ ಸುಮಾರು ವರ್ಷಗಳಿಂದ ಏನು ರೈತರು ಪಟ್ಟಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ಫಾರಂ ನಂಬರ್ 50 ಇರಲಿ, 53 ಇರಲಿ, 57 ಇರಲಿ, ಹಲವಾರು ರೀತಿಯಿಂದ ಏನು ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮುಖಾಂತರ ಹಲವಾರು ಸ್ಥಳೀಯ ಅರ್ಜಿಗಳನ್ನು ಹಾಕಿದ್ರು ಇಲ್ಲಿ ತಿರಸ್ಕಾರ ಮಾಡುವಂಥದ್ದು ಆಗ್ತಾ ಇದೆ. ಅದಕ್ಕಾಗಿ ಈ ಹೋರಾಟನ ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಸುಮಾರು ಈ ಒಂದು 8 ಬೇಡಿಕೆಗಳನ್ನು ಇಟ್ಕೊಂಡು ಈ ತಾಲೂಕಿನ ಅಂದರೆ ಗುರುಗುಂಟ ಹೋಬಳಿಯ 34 ಹಳ್ಳಿಗಳಲ್ಲಿ ಏನಿದೆ, ಹಳ್ಳಿಗಳಲ್ಲಿ 900 ಅರ್ಜಿಗಳ ಪೈಕಿ 894 ಅರ್ಜಿಗಳನ್ನು ರಿಜೆಕ್ಟ್ ಮಾಡಿದರೆ 6 ರೈತರಿಗೆ ಪಟ್ಟ ನೀಡುವಂಥ ಕೆಲಸ ಈ ಕ್ಷೇತ್ರದ ಶಾಸಕರು ಮಾಡಿದ್ದಾರೆ. ಅದನ್ನು ನಾವು ವಿರೋಧಿಸ್ತೀವಿ. ಯಾಕಂದರೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗಿತ್ತು. ಅಕ್ರಮ ಸಕ್ರಮ ಕಮಿಟಿಗೆ ಚೇರ್ಮನ್ ಅವರೇ ಆಗಿರೋದ್ರಿಂದ ಈ ಒಂದು ಅರ್ಜಿಗಳನ್ನು ಯಾರು ಎಷ್ಟು ವರ್ಷಗಳಿಂದ ರೈತರು ಸಾಗುವಳಿ ಮಾಡ್ತಿದ್ದಾರೆ ಅವರಿಗೆ ಪಟ್ಟ ಕೊಡಬೇಕು. ಇನ್ನೊಂದು ಕಡೆ ಅರಣ್ಯ ಭೂಮಿಯಲ್ಲಿ ಏನು ಅರಣ್ಯ ಅಧಿಕಾರಿಗಳು ರೈತರ ಮೇಲೆ ದೌರ್ಜನ್ಯ ನಿರಂತರವಾಗಿ ನಡೀತಾರೆ, ಅದನ್ನು ಕೂಡ ನಾವು ವಿರೋಧಿಸ್ತೀವಿ. ಈಗ ಈ ಕಾರಣಕ್ಕಾಗಿ ಈ ಎಲ್ಲ ರೈತ ಸಮಸ್ಯೆಗಳನ್ನು ಬಗೆಹರಿಸಾದ್ರೆ ಈ ತಾಲೂಕು ಆಡಳಿತ ಆಗಿರಲಿ, ಜಿಲ್ಲಾಡಳಿತ ಆಗಿರಲಿ, MLAಗಳಾಗಿರಲಿ ಎಲ್ಲ ಅಧಿಕಾರಿಗಳ ಪರವಾಗಿ ಮಾತನಾಡ್ತಾ ಇದ್ದಾರೆ. ರೈತರ ಪರವಾಗಿ ಯಾರು ಮಾತನಾಡಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ಈ ಹೋರಾಟ, ಅನಿರ್ದಿಷ್ಟ ಹೋರಾಟವನ್ನು ನಾವು ಗುರುಗುಂಟ ಹೋಬಳಿಯಲ್ಲಿ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ಈ ಹೋರಾಟ ಹಮ್ಮಿಕೊಳ್ಳಲು ತೀರ್ಮಾನ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.